ಹೋಗಿದ್ದೀರಲ್ಲ, ಇಷ್ಟೊಂದು ಮಾತಾಡ್ತಾ ಇದ್ದೀರಲ್ಲ, ನೀವು ಹೋಗಿದ್ದೀರಾ? ಬೆಂಕಿ ಹಾಕೋದು, ಹಿಂದೂ ಅನ್ನೋದು, ಮುಸ್ಲಿಂ ಅನ್ನೋದು, ಬೆಂಕಿ ಹಾಕೋದು ಇವ್ರ ಕೆಲಸ. ರೋಡ್ ನಲ್ಲಿ ಹೋಗ್ಬಿಟ್ಟು ಏನ್ ಕೆಲಸ ಮಾಡ್ತಾರೆ ಕೇಳಿ. ಹಿಂದೂಗಳ ಜೊತೆ ಅತ್ಯಾಚಾರ ಆಗಿದೆ, ಅವ್ರ ಮನೆ ಡೆಮಾಲಿಷ್ ಮಾಡಿದ್ದಾರೆ ಅಂತ ಎಷ್ಟು ಸತಿ ವಿಸಿಟ್ ಮಾಡಿದ್ದಾರೆ ಇವರು. ಅವ್ರಿಗೆ ಹೋಗಿ ಏನ್ ಮಾತಾಡಿದ್ದಾರೆ ಕೇಳಿ. ಇವ್ರಿಗೆ ಬರೀ ಇಲ್ಲಿ ನಿಂತ್ಕೊಂಡು ಮಾತಾಡೋದಲ್ಲ, ಲೀಡರ್ಗಳಂದ್ರೆ ಹೋಗ್ಬಿಟ್ಟು ಅವ್ರಿಗೆ ಏನ್ ತೊಂದರೆ ಆಗಿದೆ, ಅವ್ರ ಹಕ್ಕು ಇವ್ರು ಕೊಡ್ಸೋದು ಇವ್ರ ಕರ್ತವ್ಯ. ಇವ್ರು ಮಾಡಿದಾರ ಮಹದೇವಪುರದಲ್ಲಿ ಆದಾಗ್ಲೂ ಅಷ್ಟೇ ನಮ್ಮ ಶಾಸಕರು ಅರವಿಂದ್ ಲಿಂಬಾವಳಿ ಅವರು ಹೋಗಿದ್ರು, ಆಯ್ತಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ರಿ, ಆಯ್ತಲ್ಲ. ಇಲ್ಲಿ ಸರ್ಕಾರವಾಗಿ ಸಮತೋಲನ ಮಾಡಬೇಕಾಗಿರೋದು ಕಾನೂನು ಮತ್ತು ಮಾನವೀಯತೆ ಎರಡನ್ನೂ ನೋಡ್ಕೊಂಡು ಸಮತೋಲನವಾಗಿ ಧರ್ಮಾತೀತವಾಗಿ ಎಲ್ಲಾರನ್ನೂ ಸರಿಯಾಗಿ ಕಾಣಬೇಕು, ಗೊತ್ತಾಯ್ತಲ್ಲ. ನೀವು ಅಕ್ರಮ ಅಂತ ಬಂದ ತಕ್ಷಣ ಧರ್ಮ ಹುಡ್ಕೊಂಡು ಬರೀ ಈ ಧರ್ಮದವ್ರಿಗೆ ಮಾತ್ರ ಸಪೋರ್ಟ್ ಮಾಡ್ತೀವಿ ಅನ್ನೋದು ಅದು ಎದ್ದು ಕಾಣಿಸ್ತಿದೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಲ್ಲಿ. ಅದನ್ನ ಮಾತಾಡ್ತಾ ಇರೋದು. ಬೆಂಕಿ ಹಚ್ಚೋದ್ರ ಬಗ್ಗೆ ನನ್ನ ಸ್ನೇಹಿತರು ಹೇಳಿದ್ರು, SDPIನವರು, ಆಯ್ತಲ್ಲ. KGಹಳ್ಳಿ DGಹಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ದು SDPI PFI ಕಾರ್ಯಕರ್ತರು. ಹುಬ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ದು SDPI PFI ಕಾರ್ಯಕರ್ತರು. ಒತ್ತುವರಿ ವಿಚಾರಕ್ಕೆ ಬನ್ನಿ ಸರ್. ಒತ್ತುವರಿ ವಿಚಾರ ಸಾಕು. ಒತ್ತುವರಿ ವಿಚಾರ ಮಾತನಾಡ್ತಿದೀವಿ. ಅದು ಇಲ್ಲೀಗಲ್ ಆಗಿ ಮನೆಯನ್ನ ಕಟ್ಟಿಕೊಂಡವರ ತೆರವು ಕಾರ್ಯಾಚರಣೆ ಅಷ್ಟೇ ಆಗಿದ್ದಿದ್ರೆ ನಾನು ಮತ್ತೊಮ್ಮೆ ಈ ಪ್ರಶ್ನೆನ ಅವ್ರಿಗೂ ಕೇಳಿದ್ದೆ, ಅವ್ರು ಉತ್ತರ ಕೊಡ್ಲಿಲ್ಲ. ನೀವು ಹಾಗೆ ಶಹಬಾಜ್ ಅವರು ಇಬ್ರು ಉತ್ತರ ಕೊಡ್ಲಿ. ಯಾಕೆ ಕೇರಳದ ಒಬ್ಬ ರಾಜ್ಯಸಭಾ ಮೆಂಬರು ಓಡಾಡ್ಕೊಂಡು ಬರಬೇಕು? ಅವ್ರ ಹೆಸರೇನು? ರಹೀಂ. ಯಾಕೆ ಬರಬೇಕು? ಕೇರಳದ MLA ಜಲೀಲ್ ಯಾಕೆ ಓಡ್ ಬರಬೇಕು? ಇದು ಕರ್ನಾಟಕದಲ್ಲಿ, ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೆ ಬೆಂಗಳೂರಿನ ಅಥಾರಿಟಿಗಳು ಕೈಗೊಳ್ತಿರುವ ಕ್ರಮ. ಇಲ್ಲಿ ಕೇರಳ ರಾಜಕಾರಣಿಗಳಿಗೆ ಏನ್ ಕೆಲಸ? ಅನ್ಲೆಸ್ ಇಟ್ ಈಸ್ ಅನ್ ವೋಟ್ ಬ್ಯಾಂಕ್ ಇಶ್ಯೂ. 100% ನೀವೇನ್ ಹೇಳಿದ್ರಲ್ಲ, ಅಂದ್ರೆ ಕರ್ನಾಟಕ ಇದೆ ಅಲ್ಲ, ಕರ್ನಾಟಕದಲ್ಲಿ ಇವತ್ತು ಬೆಂಗಳೂರು ಇದೆ ಅಲ್ಲ, ಬಹಳ ನಾವು ಏನು ಬೇರೆ ರಾಜ್ಯಕ್ಕೆ ಕೇರಳ ಸ್ಥಿತಿ ಇದೆ ಅಲ್ಲ, ಬೆಂಗಳೂರಿನಲ್ಲೂ ಅದೇ ಸ್ಥಿತಿ ಇದೆ. ಕೆಲವೊಂದು ಏರಿಯಾದ ಹೇಳಿದ್ರು ನೀವ್ಯಾಕೆ ಅಲ್ಲಿಗೆ ಹೋಗ್ಲಿಲ್ಲ ಹಿಂದೂ ಸಂಘಟನೆಯವರು ಅಂತ. ನಮ್ಮ ಹಿಂದೂಗಳು ಗಣೇಶೋತ್ಸವ ಮಾಡಿ ಕೇಸರಿ ಶಾಲ್ ಹಾಕೊಂಡು ಆ ಏರಿಯಾದಲ್ಲಿ ಹೋಗ್ತಾ ಇದ್ರೆ ಅವರಿಗೆ ಗಾಡಿ ಅಡ್ಡ ಇಟ್ಟು ಹೊಡಿತಾರೆ. ಹನುಮಾನ್ ಚಾಲೀಸ್ ಹಾಕೊಂಡು ಮನೆಯಲ್ಲಿ ನಾವು ಹನುಮಾನ್ ಚಾಲೀಸ್, ಅಂಗಡಿಯಲ್ಲಿ ಹನುಮಾನ್ ಚಾಲೀಸ್ ಹಾಕಿದ್ರೆ ಕೆಲವೊಂದು ಏರಿಯಾದಲ್ಲಿ ಅಕ್ಕಪಕ್ಕ ಅವರು ಪ್ರಾಬಲ್ಯ ಇದ್ರೆ ಅವರಿಗೆ ಬಂದು ಏನು ಸಮೇತ ಸಂಘಟನೆ ಬೀದಿಯಲ್ಲಿರೋರು ಎಲ್ಲರೂ ಸೇರ್ಕೊಂಡು ಕಲ್ ತೂರಾಟ ಮಾಡಿ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಅವರಿಗೆ ಹೊಡೆಯುವಂತಹ ಮನಸ್ಥಿತಿ ಇವರು ನೋಡಿ. ಇವತ್ತು ಬೆಂಗಳೂರಿನಲ್ಲಿ 100 ರೂಪಾಯಿ 500 ರೂಪಾಯಿ ಕೊಟ್ರೆ ಆಧಾರ್ ಕಾರ್ಡ್ ಸಿಗತ್ತೆ, ವೋಟರ್ ID ಸಿಗತ್ತೆ, ಡ್ರೈವಿಂಗ್ ಲೈಸೆನ್ಸ್ ಸಿಗತ್ತೆ. ಇಂತಹ ಸ್ಥಿತಿಯಲ್ಲಿ ಇವತ್ತು ನಾವು ಬೆಂಗಳೂರಿನಲ್ಲಿ ಇದ್ದೇವೆ. ಅಷ್ಟೇ ಅಲ್ಲದೆ ಕೇರಳದ ನೀವು ಹೇಳಿದ್ರಿ, ಯಾಕೆ ಕೇರಳದ CM ಬಂದ್ರು ಅಂತ ಹೇಳಿದ್ರೆ ಏನಲ್ಲಿ 30,000 ಜನ ಇದಾರಲ್ಲ ಅಕ್ರಮ ಕೇರಳದವರು. 2010 ಸರ್ ಈಗ ಹೇಳಿದ್ರು, ಕಾಂಗ್ರೆಸ್ ವಕ್ತಾರರೇ ಹೇಳಿದ್ರು 2015 ತನಕ ಅಲ್ಲಿ ಯಾವುದೇ ಮನೆ ಇಲ್ಲ. ದಿಢೀರಂತ ಕೇರಳದವರು ಒಬ್ರು ತೆಗೆದುಕೊಂಡಿದ್ದಾರೆ. ಈಗ ನೆಕ್ಸ್ಟ್ ಎಲೆಕ್ಷನ್ ಇದೆ, ಹೋಗ್ತಾರೆ ಒಂದಿಷ್ಟು ಜನ ಕೇರಳದಲ್ಲಿ ವೋಟ್ ಹಾಕ್ತಾರೆ, ಬರ್ತಾರೆ, ಮತ್ತೆ ಕೇರಳದಲ್ಲೂ ವೋಟರ್ ID ಇದೆ ಅವರಿಗೆ, ಮತ್ತೆ ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರು ಎಲೆಕ್ಷನ್ ಆಗತ್ತೆ, ಈ ಕಾಂಗ್ರೆಸ್ನವರು ಅಲ್ಲೇ ವೋಟ್ ತಕೊಂಡು ಒಟ್ನಲ್ಲಿ ಇವರ ಏನು ವೋಟ್ ರಾಜಕಾರಣದಲ್ಲಿ ಏನು ಬೆಂಗಳೂರು ವ್ಯವಸ್ಥೆ ಇದೆ ಅಲ್ಲ ಪೂರ್ಣ ಹದಗಟ್ಟಿದೆ. ಇಲ್ಲಿ ಹಿಂದೂಗಳು ಒಪ್ಪನ್ನ ಹೇಳ್ಬೋದು. ಶಹಬಾಜ್ ಅವರೇ, CM ಇಬ್ರಾಹಿಂ ಅವರು ಆ ಜಾಗಕ್ಕೆ ಹೋದಾಗ ಹೇಳ್ತಾರೆ, ಕರ್ನಾಟಕದಲ್ಲಿ ಚುನಾವಣೆ ಆಗೋ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಐ ಲವ್ ಯು ಮುಸ್ಲಿಂ ಅಂದ್ರು, ಅವ್ರು ಓಟ್ ಹಾಕಿದ್ರು, ಮುಸ್ಲಿಂ ಮರ್ತು ಹೋದ್ರು. ಈ ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ, ಕೇರಳದವ್ರು ಬಂದ್ಬಿಟ್ಟು ಐ ಲವ್ ಯು ಮುಸ್ಲಿಮ್ಸ್ ಅಂತಿದ್ದಾರೆ. ಹೊಟ್ಟೆ ಉರಿ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ. ಹಿಂಗಾಗೇನೆ ಈಗ ಬರ್ತಾ ಇರೋದು. ಅದು ಬಿಟ್ರೆ ಮಾನವೀಯತೆ ಇಲ್ಲ. ಹೇಳಿದ್ ನಾವಲ್ಲ ಸರ್, ಮತ್ ನಮ್ಮೇಲ್ ಕೇಸ್ ಹಾಕಾರು. ಹೇಳಿರೋದು CM ಇಬ್ರಾಹಿಂ ಅವರು. ಹೌದು ಮೇಡಮ್, ನಮ್ಮ ಪಕ್ಷದ ಅಧ್ಯಕ್ಷರು ಅವರು ಹೇಳಿರೋದು. ಇದು ಹೇಳಕ್ಕೆ ಅಲ್ಲಿ
ವಿಷಯ ಏನಿತ್ತು ಅಂತ ಫಸ್ಟ್ ತಿಳ್ಕೋಬೇಕು. ಕಾಂಗ್ರೆಸ್ ವಕ್ತಾರರು ಹೇಳಿದ್ರು 3043 ಜಾಗಗಳನ್ನ ನಾವು ಪರಿಶೀಲನೆ 18 ತಿಂಗಳಲ್ಲಿ ಕರೆಕ್ಟ್ ಮಾಡ್ಬಿಡ್ತೀನಿ ಸ್ಮಿತಾ. 18 ತಿಂಗಳಲ್ಲಿ 343 ಎಕರೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪೀಪಲ್ ನಾವು ರಿಕವರಿ ಮಾಡಿದೀವಿ ಬೆಂಗಳೂರು ಅಲೋನ್. ಕರೆಕ್ಟ್ ಆಗಿ ಮಾತಾಡಿ, ಸ್ವಲ್ಪ ಇನ್ಫಾರ್ಮೇಶನ್. ನೀವು ಕರೆಕ್ಟ್ ಮಾಡಿದ್ರಿ, ಥ್ಯಾಂಕ್ ಯು. ಇದು ಹೇಳಿದ್ರು ಇವರು. ಈಗ ಅಲ್ಲಿರೋ ಜಾಗದಲ್ಲಿ ಅಕ್ರಮವಾಗಿ ಇದ್ದಾರೆ ಅಂತ ಅನ್ಕೊಳ್ಳಿ, ಸರಿನಾ? ನನ್ ಮನೆನೇ ಇದೆ ಅಲ್ಲಿ, ಈಗ ನನ್ ಮನೆ ಮುರಿದ್ಬಿಟ್ಟಿದ್ದಾರೆ ಇವರು. ನಾನ್ ಕೇಳೋದು, ಇವರು ಕಾಂಗ್ರೆಸ್ ಸರ್ಕಾರ, ಅಣ್ಣ ನೀವೊಂದ್ ನಿಮಿಷ ಸುಮ್ನಿರಿ, ಯಾಕಂದ್ರೆ ಕಾಂಗ್ರೆಸ್ ಅವರು ನಮ್ಗೆ ಲೀಸ್ ಹಾಕೊಂಡಿದ್ದಾರೆ ಮುಸಲ್ಮಾನರಿಗೆ. ಈ ರಾಹುಲ್ ಗಾಂಧಿ ಮಾತೆತ್ರೆ ಸಂವಿಧಾನ ಖತ್ರೆ ಮೇ ಹೈ ಅಂತಾರೆ ಅವರು. ಮಾತೆತ್ರೆ ಸಂವಿಧಾನ ಖತ್ರೆ ಮೇ ಹೈ ಅಂತಾರೆ. ಈಗ ನಮ್ಮ ರಾಜ್ಯದ ಹಿಂದೂ ಆಗಿರ್ಲಿ, ಮುಸ್ಲಿಮ್ಸ್ ಆಗಿರ್ಲಿ, ದಲಿತ ಆಗಿರ್ಲಿ, SC/ST ಆಗಿರ್ಲಿ, OBC ಆಗಿರ್ಲಿ, ನಾನ್ ಹೇಳೋದು, ಯಾರಿಗಾದ್ರೂ ಒಂದ್ ಹೆಣ್ಣು ಮಗುಗೆ ಒಂದ್ 12 ಗಂಟೆ ಆದ್ಮೇಲೆ ಮನೆಯಿಂದ ಆಚೆ ತಳ್ಳಿ ಯಾರಾದ್ರೂ ನಿಮ್ ಕೈಲಿ ಧೈರ್ಯ ಇದ್ರೆ ಬಾಕ್ಲಾಗ್ತೀರಾ? ಆಗಲ್ಲ. ಅಂತದ್ರಲ್ಲಿ 4 ಗಂಟೆ ರಾತ್ರಿಗೆ ಇವರು ಅಷ್ಟೊಂದು ಧೈರ್ಯ ಇರೋರು ಕಾಂಗ್ರೆಸ್ ಅವರು 4 ಗಂಟೆ ರಾತ್ರಿಗೆ ಹೋಗಿ ಮನೆ ಹೊಡಿತಾರೆ. ಹೊಡೆದಾದ್ಮೇಲೆ ಇವ್ರೇನು ಹೇಳಿದ್ರು, IAS ಆಫೀಸರ್ ಅಧಿಕಾರಿನ ನಾವು ನೇಮಕ ಮಾಡಿದ್ದೀವಿ ಅಂತ. ಎಲ್ಲಾ ಅಧಿಕಾರಿಗಳಿಗಂತ IAS ಆಫೀಸರ್ಗಳೇ ಮೇಲಧಿಕಾರಿಗಳು, ಯಾಕಂದ್ರೆ ಇವರೇ ಪ್ರಿನ್ಸಿಪಲ್ ಸೆಕ್ರೆಟರಿಗಳಾಗೋದು, ಇವರೇ MLA ಗೈಡ್ ಮಾಡೋದು, MP ಗೈಡ್ ಮಾಡೋದು, CM ಗೈಡ್ ಮಾಡೋದು. ಇದೆಲ್ಲ ಆದಾಗ ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ. ಈ ತರ ಆಗ್ಬೇಕಾದ್ರೆ ಇದು ಒಂದೇ ಅಲ್ಲ, ವಸೀಂ ಕಾಲೋನಿ ಅಥವಾ ಅಲ್ಲಿ ಕೋಗಿಲೆ ಲೇಔಟ್ ಅದು ಒಂದೇ ಅಲ್ಲ. ಇನ್ನು ಮುಂದಕ್ಕೆ ಸುಭಾಷ್ ನಗರಕ್ಕೆ ಬರ್ತಾರ ಅವರು. ಯಾಕಂತ ಹೇಳಿದ್ರೆ ಸುಭಾಷ್ ನಗರ ಹತ್ರನೂ ಒಂದು ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ನಮ್ಮ ಕಾರ್ಪೊರೇಟರ್ ನಿಂತಿರೋ ಅಂತವ್ರು ಇರ್ಫಾನ್ ಅಂತ ಹೇಳಿ ಅವ್ರಿಗೆ ಏನ್ ಮಾಡ್ತಾರೆ, ಅಲ್ಲಿ ಜಾಗ ಹಿಡ್ಕೋತಾ ಇದ್ದಾರೆ, ಅಲ್ಲಿ ಬೋರ್ಡ್ ಹಾಕಿ ಹೋಗ್ತಾರೆ. ಅಲ್ಲಿರೋ ಹೆಣ್ಮಕ್ಳಿಗೆ ಲಾಠಿ ಚಾರ್ಜ್ ಮಾಡಿಸ್ತಾರೆ ಇವರು ಕಾಂಗ್ರೆಸ್ನವರು. ಆವಾಗ ನಮ್ಮ ಮುಸಲ್ಮಾನರು ಪ್ರೀತಿ ಇವರಲ್ಲಿ ಇರಲ್ಲ, ಆವಾಗ ನಮ್ಮ ಮುಸಲ್ಮಾನರು ಕರುಣೆ ಇವರಲ್ಲಿ ಇರಲ್ಲ, ಮುಸಲ್ಮಾನರು ಓಟ್ ಬೆಲೆ ಇವರಲ್ಲಿ ಇರಲ್ಲ. ಈಗ ನಡೆಯುವಂತ ಮುಂದಕ್ಕೆ ಇವ್ರು ಏನ್ ಹೇಳಿದ್ರು, ಇಷ್ಟು ಎಕರೆ ನಾವು ಪರಿಶೀಲಿಸಿದೀವಿ ಅಂತ ಹೇಳಿ, ಇಷ್ಟರಲ್ಲೂ ಕೂಡ ಕೃಷ್ಣ ಬೈರೇಗೌಡ್ರನ್ನ ತಕೊಂಡು ಇವ್ರೇನು ಪ್ರಾಪರ್ಟಿ ಬಿಸ್ನೆಸ್ ಮಾಡಕ್ ಕೊಟ್ಟಿದಾರ, ಮನೆ ಇರೋರ್ಗೆ ಮನೆ ಹೊಡೆದಾಕ್ಬಿಟ್ಟು ಕಟ್ಟಕ್ ಕೊಡದೆ ಆಗದೆ ಇರುವಂತವ್ರು. 18 ಬಾರಿ ಅಧಿಕಾರಿಗಳು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಈ ಜಾಗ ಯೋಗ್ಯವಲ್ಲ ಜನರು ವಾಸ ಮಾಡಿಕ್ಕೆ ಅಂತ. ಹಾಗಾಗಿ ನಾವು ಇವ್ರು ಯಾವಾಗ ಅಲ್ಲಿ ನಮ್ಮ ಮಾತಿಗೆ ಧ್ವನಿಗೂ ಇದು ಮನ್ನಣೆ ಕೊಡ್ಲಿಲ್ವೋ ಅಧಿಕಾರಿಗಳ ಮಾತಿಗೆ ತೆರವು ಮಾಡಿದ್ದಾರೆ. 18 ಬಾರಿ ನೋಟಿಸ್. ಒಂದ್ ನಿಮಿಷ ಪ್ಲೀಸ್ ಮೇಡಮ್, 4 ಗಂಟೆ ರಾತ್ರಿ ಅವರು ಸರ್ಕಾರ ನಡೆಸ್ತಿರೋ ಪಕ್ಷ, ಅವ್ರಿಗೆ ಗೊತ್ತಿದೆ ಕಳಿಸಿರೋದು ಅವರೇ ಸರ್ 4 ಗಂಟೆಗೆ, ಅವ್ರಿಗೆ ಗೊತ್ತಿದೆ, ಉತ್ತರ ಕೊಟ್ಟಿದ್ದಾರೆ. 18 ಸಲ ನೋಟಿಸ್ ಹೋಗಿದೆ, ಯಾರು ಜಾಗ ಕದಲಿಲ್ಲ, ಹೋಗ್ಬಿಟ್ಟು ಇದನ್ನಪ್ಪ ರಿಕ್ವೆಸ್ಟ್ ಮಾಡಿದ್ದಾರೆ, ಇಲ್ಲಿ ನಿಮ್ಗೆ ಯಾರ್ಯಾರು ಅರ್ಹರಿದ್ದೀರೋ ನಿಮ್ಗೆ ಬೇರೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಅವಾಗ್ಲೂ ಅಧಿಕಾರಿಗಳು. ಯಾರು ಇವ್ರ ಮಾತಿಗೆ ಮನ್ನಣೆ ಕೊಡ್ಲಿಲ್ಲ, ಅಲ್ಲಿ ನೀವು ಕಳ್ಸಿ ನೋಡಿ, ಅಲ್ಲಿ ಯಾರು ಮನುಷ್ಯರು ವಾಸ ಮಾಡ್ಬೋದಾ? ಕೆಳಗಡೆ ಫುಲ್ ಡಂಪಿಂಗ್ ಯಾರ್ಡ್ ಇದೆ, ಮನೆ ಕಟ್ಟಿದ್ರೆ ಮನೆ ಕುಸಿದೋಗ್ ಬೀಳುತ್ತೆ, ಏನಾರ ಹೆಚ್ಚು ಕಮ್ಮಿ ಆದ್ರೆ ಪುನಃ ಸರ್ಕಾರನೇ ಬ್ಲೇಮ್ ಮಾಡ್ತೀರಾ. ಇಲ್ಲಿ ಮನೆ ಕೊಟ್ಬಿಡ್ತು, ಅಲ್ಲಿ 106 ಜನ ಸತ್ತೋದ್ರು ಅಂತ ಇದೆ ಮಾಧ್ಯಮದವ್ರು ವರದಿ ಮಾಡ್ತಾರೆ. ಆ ಅನಾಹುತ ತಪ್ಸಕ್ಕೆ ನಾವು ಈ ಕೆಲಸ ಮಾಡಿದೀವಿ ಹೊರತು ಬೇರೆ ಉದ್ದೇಶಕ್ಕಲ್ಲ. ಹಾಗಾಗಿ